ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಧೈರ್ಯಕ್ಕೇನೆ ಸವಾಲಾಕುವಂತ ಮೂವಿ ಇದು. ಯಾವುದೇ ಕಾರಣಕ್ಕೂ ನೈಟ್ ಹೊತ್ತಲ್ಲಿ ನೋಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಭಯ ಪಡ್ಲಿ ಅಂತಾನೆ ಈ ಮೂವಿಯ ಕ್ಲಿಪ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಷ್ಟ ಹೇಳಿ ಆದ್ಮೇಲೂ ಕೂಡ ನೀವು ನೋಡ್ಬೇಕಂತಿದ್ರೆ ನಿಮ್ಮಿಷ್ಟ, ಹೀಗೆ ಎಂಡ್ ವರೆಗೆ ನೋಡ್ತಾ ಹೋಗಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಅಮರ ಹೆಸರಿನ ಒಬ್ಬ ಅಥ್ಲೀಟ್ ನ ತೋರಿಸ್ತಾರೆ. ಅವಳ ಆ ದಿನ ತನ್ನ ಅಪ್ಪನೊಟ್ಟಿಗೆ ಜಾಗಿಂಗ್ ಮಾಡ್ತಿರ್ತಾಳೆ. ಜಾಗಿಂಗ್ ಮಾಡ್ತಾ ಮಾಡ್ತಾ ಅವಳ ಅಪ್ಪನೇ ಅವಳನ್ನ ಸೋಲಿಸಿ ಮನೆ ರೀಚ್ ಆಗ್ತಾನೆ. ಸೊ ಮನೆಗ್ ಬಂದ್ ಕೂಡ್ಲೆ ಅವನು ತನ್ನ ಹೆಂಡತಿಯಾಗಿ ಮತ್ತೊಬ್ಬಳ ಮಗಳಿದ್ದಾಳೆ, ಅವಳ ಹೆಸರು ಕಾಸಿ ಅಂತ. ನಾನಿವತ್ತು ಗ್ರೇಟ್ ಅಥ್ಲೀಟ್ ನ ಸೋಲಿಸಿದೆ ಅಂತ ತುಂಬಾ ಗೌರವ ಪಡ್ಕೊಂಡು ತಮಾಷೆ ಮಾಡ್ತಿರ್ತಾನೆ. ಅದಕ್ಕೆ ಅಮರ ನೀವು ಮೋಸ ಮಾಡಿ ವಿನ್ ಆದ್ರಿ ಅಂತ ಹೇಳ್ತಾಳೆ. ಸೊ ಇದು ಆಕ್ಚುಲಿ ನಮಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸೋ ಒಂದು ಹ್ಯಾಪಿ ಫ್ಯಾಮಿಲಿಯ ಇಂಟ್ರೊಡಕ್ಷನ್ ಅಂತ ಹೇಳ್ಬಹುದು. ಅಮರಾಗೆ ಅವಳ ತಂಗಿ ಕಾಸಿ ಇಬ್ಬರು ಕೂಡ ಸ್ಕೂಲ್ಗೆ ಹೋಗ್ತಿರ್ತಾರೆ. ಅವರ ಅಪ್ಪ ದವಸ ಧಾನ್ಯಗಳನ್ನ ಡೆಲಿವರಿ ಮಾಡುವ ಕೆಲಸ ಮಾಡ್ತಿದ್ರೆ ಅಮ್ಮ ಹೌಸ್ ವೈಫ್ ಆಗಿದ್ರು. ಅನಿವೆ ಅದಾದ ನಂತರ ಅವರೆಲ್ಲರೂ ಕೂಡ ತಿಂಡಿ ಮಾಡೋಕೆ ಕೂತ್ಕೋತಾರೆ. ಬಟ್ ಅಮರ್ ಹಾಗೆ ಕಾಸಿ ಅವರಿಬ್ಬರು ತಿಂಡಿ ಮಾಡ್ಲಿಕ್ಕೆ ಅಪೋಸ್ ಮಾಡ್ತಾರೆ. ಬಿಕಾಸ್ ಅವರಿಬ್ಬರಿಗೆ ಆ ದಿನ ಬೆಳಿಗ್ಗೆ ಅವಕಾಡೋ ಟೋಸ್ಟ್ ನ ಮಾಡ್ತಾರಂತ ಅಮ್ಮ ಪ್ರಾಮಿಸ್ ಮಾಡಿದ್ರು. ಬಟ್ ಇವಾಗ ಮಾಡಿಲ್ಲ ಅಂತ ಪರ್ಟಿಕ್ಯುಲರ್ ಆಗಿ ಅಮರ ತನ್ನ ಅಮ್ಮನೊಟ್ಟಿಗೆ ಜಗಳಾಡ್ತಾಳೆ. ಆವಾಗ ಕಾಸಿ ಮಧ್ಯೆ ಬಾಯಿ ಹಾಕಿ ಅವರಿಬ್ಬರನ್ನ ಸಮಾಧಾನ ಮಾಡ್ತಾಳೆ. ಸೊ ಇಲ್ಲಿ ಕಾಸಿ ಆಕ್ಚುಲಿ ತುಂಬಾ ಒಳ್ಳೆಯವಳಂತ ಹೇಳ್ಬೋದು. ಅಂದ್ರೆ ಅಮರ ಕೆಟ್ಟವಳಂತಲ್ಲ. ಈ ಕಾಸಿಗೆ ಪರಿಸ್ಥಿತಿನ ಮ್ಯಾನೇಜ್ ಮಾಡುವ ಒಂದು ಟ್ಯಾಲೆಂಟ್ ಇತ್ತು. ಯಾವಾಗ್ಲೂ ಎಲ್ಲರಿಗೂ ಒಳ್ಳೆದನ್ನೇ ಬಯಸ್ತಿದ್ಲು. ಅದಕ್ಕೋಸ್ಕರ ಇವಾಗ ಕೂಡ ಅವರ ಮಧ್ಯೆ ಬಂದು ಎಲ್ಲವನ್ನ ಸರಿ ಮಾಡ್ತಾಳೆ. ಲೈಕ್ ಅವಕಾಡೋ ಟೋಸ್ಟ್ ತಾನೆ, ನಾಳೆ ಕೂಡ ಅದನ್ನ ತಿನ್ಬಹುದಂತ. ಅದಾದ ನಂತರ ಅವರಿಬ್ಬರು ತಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಹೊರಡ್ತಾರೆ. ಅವರಿಬ್ಬರನ್ನ ಅವರಪ್ಪ ಡ್ಯಾನ್ಸ್ ಕ್ಲಾಸ್ ಹತ್ರ ಬಿಡೋಕಂತ ಹೋಗ್ತಾನೆ. ಕಾರಲ್ಲಿ ಹೋಗ್ತಿರುವಾಗ ಈ ಕಾಸಿ ಲೈವ್ ನ ಮಾಡ್ತಿರ್ತಾಳೆ. ಅವಳಿಗೆ ಸೋಷಿಯಲ್ ಮೀಡಿಯಾದ ಹುಚ್ಚಿತ್ತು. ಆವಾಗ ಸಪ್ಪೆ ಮುಖ ಹಾಕೊಂಡಿದ್ದ ಅಪ್ಪನ ಕಂಡು ಅವಳು ಬೈತಾಳೆ, ನೀವು ಈ ರೀತಿ ಸಪ್ಪೆ ಆಗಿದ್ರೆ ನನ್ನ ಫಾಲೋವರ್ಸ್ ಕಮ್ಮಿ ಆಗ್ತಾರಂತ. ಆವಾಗ ಇವನು ಕೂಡ ನಗ್ತಾ ಎಲ್ಲರೂ ಖುಷಿಲಿ ಹೋಗ್ತಿರ್ತಾರೆ. ಅನಿವೆ ಅದಾದ ನಂತರ ಅವರ ಕ್ಲಾಸ್ ಬರುತ್ತೆ. ಈ ಕಾಸಿ ಅಪ್ಪನ ಹತ್ತಿರ ಪಾಕೆಟ್ ಮನಿ ತಗೊಂಡು ಹೊರಟೋಗ್ತಾಳೆ. ಬಟ್ ಅಮರ ಕೇಳಲ್ಲ. ಅಪ್ಪನೇ ಅವಳಿಗೆ ಹಣ ಕೊಡ್ತಾನೆ. ಹಾಗೆ ಪ್ರಾಮಿಸ್ ಮಾಡ್ತಾನೆ, ಈ ಸಂಜೆ ಅವಕಾಡ ಟೋಸ್ಟ್ ನ ಟ್ರೀಟ್ ನ ಕೊಡಿಸ್ತೇನೆ ಅಂತ. ಸೊ ಖುಷಿಯಿಂದಲೇ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಸಂಜೆ ಆಗುತ್ತೆ, ಕ್ಲಾಸ್ ಎಲ್ಲ ಮುಗ್ದಿರುತ್ತೆ. ಇವಾಗ ಅಕ್ಕ ತಂಗಿ ಇಬ್ಬರು ಕೂಡ ಅಪ್ಪನ ದಾರಿನ ಕಾಯ್ತಿರ್ತಾರೆ. ಬಟ್ ಅಪ್ಪ ಬರಲ್ಲ. ಬದಲಾಗಿ ಒಂದ್ ಕಾಲ್ ಬರುತ್ತೆ, ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ, ಈ ಕೂಡ್ಲೆ ಬನ್ನಿ ಅಂತ. ಅವರೋಗಿ ನೋಡಿದಾಗ ಸ್ಯಾಡ್ಲಿ ಅವರಪ್ಪ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ರು. ಅವರ ಅಪ್ಪನ ಬಾಡಿನ ನೋಡ್ಲಿಕ್ಕೆ ಅಮರಗೆ ಮಾತ್ರ ಬಿಡ್ತಾರೆ, ಬಿಕಾಸ್ ಅವಳು ದೊಡ್ಡವಳಂತ. ಅನಂತರ ಅಂತ್ಯ ಸಂಸ್ಕಾರ ಎಲ್ಲ ಕೂಡ ಆಗುತ್ತೆ. ಅಮರಾಗೆ ಕಾಸಿಗೆ ಒಬ್ಬ ಅಜ್ಜ ಇದ್ದಾರೆ, ಅವನ ಹೆಸರು ಅನ್ವರ್ ಅಂತ. ಅಂತ್ಯಕ್ರಿಯೆ ಎಲ್ಲ ಮುಗಿದಾದ ನಂತರ ಅನ್ವರ್ ಆ ಮೂವರನ್ನ ಅಂದ್ರೆ ಅಮರ, ಕಾಸಿ ಹಾಗೆ ಅವರ ಅಮ್ಮನ್ನ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಸ್ವಲ್ಪ ದಿನಗಳ ಕಾಲ ಈ ಮನೆಯಿಂದ ದೂರ ಉಳಿದ್ರೆ ಅವರಮ್ಮ ಸರಿಯಾಗ್ಬೋದೆಂಬ ಉದ್ದೇಶದಿಂದ. ಎನಿವೆ ಅದೇ ಕೂಡ್ಲೆ ಆ ನಾಲ್ವರು ಕಾರ್ ಮೂಲಕ ಅಲ್ಲಿಂದ ಹೊರಡ್ತಾರೆ. ಆ ಊರನ್ನ ಎಂಟರ್ ಆದ ಕೂಡ್ಲೆ ಇವರಿಗೆ ಅಲ್ಲಿರೋ ಜನನ ಕಂಡು ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅಲ್ಲಿದ್ದ ಎಲ್ಲಾ ಜನಗಳು ಕೂಡ ಮುದುಕರಾಗಿದ್ರು. ಈ ರೀತಿ ಯಾಕೆ ಅಂತ ಕಾಸಿ ಕೇಳಿದಾಗ ಅಜ್ಜ ಏನು ಕೂಡ ಉತ್ತರ ಕೊಡುವುದಿಲ್ಲ. ಅಕ್ಕಪಕ್ಕದಲ್ಲಿ ಪಾಸ್ ಆಗ್ತಿದ್ದ ಎಲ್ಲಾ ಜನಗಳು ಕೂಡ ಇವ್ರನ್ನ ವಿಚಿತ್ರವಾಗಿ ನೋಡ್ತಿದ್ರು. ಹಾಗೆ ಅವಾಗ ಇದ್ದಕ್ಕಿದ್ದಾಗೆ ಅವರ ದಾರಿ ಮಧ್ಯೆ ಒಬ್ಬ ಹುಚ್ಚಿ ಬರ್ತಾಳೆ. ಅವಳು ತನ್ನ ಕೈಯಲ್ಲಿ ಒಂದು ಗೊಂಬೆ ನಡ್ಕೊಂಡಿದ್ಲು. ಈ ಅನ್ವರ್ ಹೋಗಿ ಅವಳನ್ನ ಬಹಳ ಸಮಾಧಾನವಾಗಿ ರೋಡಿಂದ ಆಚೆ ಕಳಿಸಿ ಕಾರ್ನ ಬಂದು ತೆಗೆದು ಅಲ್ಲಿಂದ ನಂತರ ಸೀದಾ ಅವ್ರು ಹೋಗಿದ್ದೆ ಮನೆಗೆ. ಆ ಮನೆನ ಆಕ್ಚುಲಿ ಅನ್ವರ್ 3 ವರ್ಷಗಳ ಕಾಲ ಹಿಂದೆ ತಗೊಂಡಿದ್ದ. ಅವನೊಬ್ಬ ಆಕ್ಚುಲಿ ರೈಟರ್. ಕತೆ ಬರೆಯೋಕಂತ 3 ವರ್ಷಗಳ ಹಿಂದೆ ಇಲ್ಲಿ ಬಂದವನು. 3 ವರ್ಷಗಳಿಂದನೂ ಅವನ ಕತೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಅನಂತರ ಆ ಮೂವರನ್ನ ಇವನು ಬಹಳ ಆದರದಿಂದ ಬರಮಾಡ್ಕೋತಾನೆ. ಮನೆಯೊಳಗೆ ಹೋದ ನಂತರ ಈ ಅಮರಾಗೆ ಅಲ್ಲಿದ್ದ ಒಂದು ಪೇಂಟಿಂಗ್ ತೋರುತ್ತೆ. ಒಂದು ಡಾರ್ಕ್ ಫಾರೆಸ್ಟ್ ಒಳಗೆ ಒಂದು ಬಾವಿಯ ಫೋಟೋ ಅದು. ಈ ಫೋಟೋ ಏನು ಅಂತ ಅವಳು ಕೇಳಿದಾಗ ಅನ್ವರ್ ಅದ್ರ ಬಗ್ಗೆ ಏನು ಕೂಡ ಹೇಳುದಿಲ್ಲ. ಅದಾದ ನಂತರ ಎಲ್ಲರೂ ಅವರವರಿಗೆ ನಿಗದಿಪಡಿಸಿದ ರೂಮ್ಗೆ ಹೋಗಿ ಮಲ್ಕೋತಾರೆ. ಬಟ್ ಈ ಅಮರಗೆ ಮಾತ್ರ ಎಷ್ಟೇ ಕಷ್ಟಪಟ್ರು ನಿದ್ದೆನ ಬರಲ್ಲ. ಅವಳಿಗೆ ಅವಳ ಅಪ್ಪಂದ ನೆನಪಾಗ್ತಿರುತ್ತೆ. ಅವಳು ತನ್ನ ಲಾಕೆಟ್ ಅನ್ನ ಅಪ್ಪನ ಫೋಟೋ ಹತ್ರ ಇಡ್ತಾಳೆ. ಹಾಗೆ ಅವಳಿಗೆ ಆವಾಗ ಒಂದ್ ಮಾತು ನೆನಪಾಗುತ್ತೆ. ಅಪ್ಪ ಹೇಳಿದೊಂದು ಮಾತು, ನಿನಗ್ ಯಾವಾಗೆಲ್ಲ ಬೇಜಾರಾಗುತ್ತೋ ನೀನು ಕನ್ನಡಿ ಮುಂದೆ ಹೋಗಿ ಹೆಡ್ಫೋನ್ ಹಾಕಿ ಡ್ಯಾನ್ಸ್ ಮಾಡುವಂತ. ಅಪ್ಪನ ಮಾತಿನಂತೆ ಅವಳು ಹೋಗಿ ಕನ್ನಡಿ ಮುಂದೆ ಹೆಡ್ಫೋನ್ ಹಾಕಿ ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೆ ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಮಲ್ಕೋತಾಳೆ ಕೂಡ. ಎನಿವೆ ಅಂತೂ ಬೆಳಗಾಗುತ್ತೆ. ಬೆಡ್ಡಿಂದ ಎದ್ದ ನಂತರ ಇವಳು ಕಿಟಕಿ ಮೂಲಕ ಮನೆ ಹೊರಗೆ ನೋಡ್ತಾಳೆ. ಶಾಕಿಂಗ್ಲಿ ಅಲ್ಲಿ ಅವಳ ಅಜ್ಜ ಅನ್ವರ್ ಹಾಗೆ ಊರಿನ ಎಲ್ಲಾ ಜನ ಕೂಡ ಒಂದೊಂದು ಪ್ಲೇಸ್ ಅಲ್ಲಿ ನಿಂತು ಏನೋ ಮಾಡ್ತಿರ್ತಾರೆ. ಅವ್ರನ್ನೆಲ್ಲ ನೋಡ್ತಿದ್ರೆ ಪ್ರೇಯರ್ ಮಾಡ್ದಾಗಿತ್ತು. ಇವಳಿಗೆ ಏನಂತಾನೆ ಅರ್ಥ ಆಗಲ್ಲ. ಆವಾಗ ಅನ್ವರ್ ಒಮ್ಮೆಲೆ ಇವಳ ಕಡೆ ನೋಡ್ತಾನೆ.
ಇವಳು ಬಾಯದಲ್ಲಿ ಅದೇ ಕೂಡಲೇ ಬಚ್ಚಿ ಕೂರ್ತಾಳೆ. ಆ ರಾತ್ರಿ ಎಲ್ಲ ಕೂತು ಡಿನ್ನರ್ ಮಾಡ್ತಿರುವಾಗ ಈ ಕಾಸಿ ಅಜ್ಜನ ಹತ್ತಿರ ಇಂಟರ್ನೆಟ್ ಬಗ್ಗೆ ಕೇಳ್ತಾಳೆ. ಅದ್ಕ ಅವನು ಹೇಳ್ತಾನೆ, ನಾನೊಬ್ಬ ರೈಟರ್, ನಂಗೆ ಬರೆಯೋಕೆ ಒಂದು ಹಾಳೆ ಹಾಗೆ ಪೆನ್ ಸಾಕು, ಇಂಟರ್ನೆಟ್ ಯಾಕೆ ಅಂತ. ಹಾಗೆ ಅವನಿಗೆ ಈಗಿನ ಜನರೇಷನ್ ಅವ್ರನ್ನ ಕಂಡ್ರೆ ಆಗಲ್ಲ, ಈ ಇಂಟರ್ನೆಟ್ ಮೊಬೈಲ್ ಅದನ್ನೆಲ್ಲ ಯೂಸ್ ಮಾಡೋದು ಕಡಿಮೆ ಮಾಡ್ಬೇಕಂತ ಅವನು ಹೇಳ್ತಿರ್ತಾನೆ. ಬಟ್ ಅಮಾರಾಗೆ ಅವನ ಒಂದೇ ಒಂದು ಮಾತು ಕೂಡ ಇಷ್ಟ ಆಗಲ್ಲ. ಇವರೇನೇ ಪ್ರಶ್ನೆ ಕೇಳಿದ್ರು ಕೂಡ ಅವನು ಸರ್ಕಾಸ್ಟಿಕ್ ಆಗಿ ಉತ್ತರ ಕೊಡ್ತಿದ್ದ. ಅನಂತರ ಅಮಾರ ಸ್ವಲ್ಪ ಬೇಜಾನ್ ಮಾಡ್ಕೊಂಡು ಅಲ್ಲಿಂದ ಎದ್ದು ತನ್ನ ರೂಮ್ಗೆ ಹೋಗ್ತಾಳೆ. ಅದಾದ ಸ್ವಲ್ಪ ಹೊತ್ತಿನ ನಂತರ ಕಾಸಿ ಕೂಡ ಅವಳ ರೂಮ್ಗೆ ಹೋಗ್ತಾಳೆ, ಅವಳನ್ನ ಸಮಾಧಾನ ಮಾಡ್ಬೇಕಂತ. ಬಿಕಾಸ್ ನಾ ಮೊದ್ಲೇ ಹೇಳಿದ್ದೆ, ಅವಳಿಗೆ ತನ್ನ ಫ್ಯಾಮಿಲಿಲಿ ಯಾರೇ ಬೇಜಾರಲ್ಲಿದ್ರು ಕೂಡ ಅವಳಿಗೆ ತಡ್ಕೊಳ್ಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಮರಳ ರೂಮಿಗೆ ಹೋಗಿ ಅವಳನ್ನ ಸಮಾಧಾನ ಮಾಡ್ತಾಳೆ. ಫಸ್ಟ್ಗೆ ಅಮರ ಅಫೆಂಡ್ ಆಗ್ತಾಳೆ, ಆಮೇಲೆ ಕಾಸಿ ಕೆಲವೊಂದು ಜೋಕ್ನ ಮಾಡಿ ಅವಳನ್ನ ನಗಿಸ್ತಾ ಅನಂತರ ಅಲ್ಲೇ ಇಬ್ಬರು ನಗ್ನಗ್ತಾ ಮಲ್ಕೋತಾರೆ. ಅನಿವೆ ಇವಾಗ ಮಧ್ಯರಾತ್ರಿ 12 ಆಗಿರ್ಬೋದು. ಅಮರಗೆ ಇದ್ದಕ್ಕಿದ್ದಾಗಿ ನಿದ್ದೆಯಿಂದ ಎಚ್ಚರವಾಗುತ್ತೆ. ಅವಳು ಸೀದಾ ಹಾಲ್ಗೆ ಬರ್ತಾಳೆ. ಅಲ್ಲಿದ್ದ ಪೇಂಟಿಂಗ್ ಅಲ್ಲಿ ಅವಳು ಒಂದು ಚೇಂಜಸ್ ನ ನೋಟಿಸ್ ಮಾಡ್ತಾಳೆ. ಅದೇನಪ್ಪ ಅಂದ್ರೆ ಆ ಪೇಂಟಿಂಗ್ ಅಲ್ಲಿದ್ದ ಬಾವಿ ಹತ್ತಿರ ಇವಾಗ ಒಂದು ಆಕೃತಿ ನಿಂತಿತ್ತು. ಬೆಳಗ್ಗೆ ಬರುವಾಗ ಆಕೃತಿ ಫೋಟೋ ಇದ್ದಿರುವುದಿಲ್ಲ, ಬಟ್ ಇವಾಗ ಹೇಗ್ ಬಂತು ಅಂತ ಅವಳಿಗೆ ಅರ್ಥನೇ ಆಗಲ್ಲ. ಆವಾಗ ಹೊರಗಡೆ ಏನೋ ಶಬ್ದ ಆಗುತ್ತೆ. ಮನೆ ಹೊರಗಡೆ ದೂರ ಒಂದು ಮರ ಇದ್ದಿರುತ್ತೆ. ಆ ಮರದ ಹತ್ತಿರ ಒಂದು ಲೈಟ್ ಕಂಬ ಇದೆ. ಆ ಲೈಟ್ ಕಂಬದ ಹತ್ತಿರ ಯಾವುದೋ ಒಂದು ಆಕೃತಿ ನಿಂತಿರುವ ಹಾಗೆ ಇವಳಿ ತೋರುತ್ತೆ. ಹಾಗೆ ಅಲ್ಲಿ ನಿಂತಿದ್ದ ಆಕೃತಿ ಒಮ್ಮೆಲೆ ಇವಳ ಮುಂದೆ ಪ್ರತ್ಯಕ್ಷವಾಗಿ ಅವಳಿಗೆ ಭಯಪಡಿಸುತ್ತೆ. ಇವಳು ಭಯದಲ್ಲಿ ಒಮ್ಮೆಲೆ ಕೂಗ್ತಾಳೆ. ನೋಡಿದ್ರೆ ಆಕ್ಚುಲಿ ಅವಳು ಬೆಡ್ ಮೇಲೆ ಎದ್ದು ಇವಾಗಷ್ಟೇ ನಿದ್ದೆಯಿಂದ ಎಚ್ಚರವಾಗಿದ್ಲು. ಅಂದ್ರೆ ಇಷ್ಟು ತನಕ ಅವಳು ಕಂಡಿದ್ದು ಒಂದು ಕನಸಷ್ಟೇ. ಆಮೇಲೆ ಬೆಡ್ ಪಕ್ಕ ನೋಡ್ತಾಳೆ. ನೋಡಿದ್ರೆ ಅಲ್ಲಿಂದ ಕಾಸಿ ಮಿಸ್ ಆಗಿದ್ಲು. ಅವಳನ್ನ ಹುಡುಕ್ತಾ ಮತ್ತೆ ಪುನಃ ಹಾಲ್ಗೆ ಬರ್ತಾಳೆ. ನೋಡಿದ್ರೆ ಕನಸಲ್ಲಿ ಕಂಡಾಗಿ ಆ ಪೇಂಟಿಂಗ್ ಹತ್ತಿರ ನಿಜವಾಗ್ಲೂ ಕೂಡ ಒಂದು ಆಕೃತಿಯ ಫೋಟೋ ಇತ್ತು. ಆಮೇಲೆ ಕನಸಲ್ಲಿ ಕಂಡಿದ್ದ ತರಾನೇ ಅವಳು ಮನೆ ಹೊರಗೆ ಒಂದು ಆಕೃತಿನ ನೋಡ್ತಾಳೆ. ಆವಾಗ ಇದ್ದಕ್ಕಿದ್ದಾಗೆ ಅವಳ ಮುಂದೆ ಕನಸಿನ ತರ ದೆವ್ವ ಬರಲ್ಲ, ಬದಲಾಗಿ ಕಾಸಿ ಬಂದು ಇವಳಿಗೆ ಹೆದರಿಸ್ತಾಳೆ. ಆಮೇಲೆ ಅವಳನ್ನ ಕರ್ಕೊಂಡು ಸೀದಾ ಮನೆ ಒಳಗೆ ಹೋಗ್ತಾಳೆ. ಅದಾದ ನಂತರ ನಮಗೆ ಮನೆ ಹೊರಗಡೆ ಆ ಲೈಟ್ ಫ್ಲಿಕ್ಕರ್ ಆಗುವುದನ್ನ ತೋರಿಸ್ತಾರೆ. ಹಾಗೆ ಆ ಫ್ಲಿಕ್ಕರ್ ಆಗ್ತಾ ಆಗ್ತಾ ನಮ್ಗೆ ಆಕೃತಿ ಕೂಡ ತೋರುತ್ತೆ. ಅಂದ್ರೆ ನಿಜವಾಗ್ಲೂ ಕೂಡ ಅವಳದ್ನ ಕನಸಲ್ಲಿ ಕಂಡಿರ್ಬೋದು, ಬಟ್ ನಿಜವಾಗ್ಲೂ ಆ ಮನೆಯ ಹಿಂದೆ ಮುಂದೆ ಯಾವುದೋ ದೆವ್ವ ಇರ್ಬೋದು, ಅದಂತೂ ಸತ್ಯ. ಬಟ್ ಯಾವ ದೆವ್ವ ಏನ್ ಕತೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಅದಾದ ನಂತರ ಅವರಿಬ್ಬರು ಅಜ್ಜನ ರೂಮ್ಗೆ ಹೋಗ್ತಾರೆ. ಅಲ್ಲಿದ್ದ ಅಜ್ಜನ ಲ್ಯಾಪ್ಟಾಪ್ ಅಲ್ಲಿ ಆಕ್ಚುಲಿ ಇಂಟರ್ನೆಟ್ ಇತ್ತು. ಅದನ್ನ ನೋಡಿ ಅಮರಗೆ ಕೋಪ ಬರುತ್ತೆ, ಅಜ್ಜ ಯಾಕೆ ಸುಳ್ಳು ಹೇಳಿದ್ರು ಅಂತ. ನಂತರ ಈ ಕಾಸಿ ಆ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ತಾ ಕೂತ್ರೆ ಈ ಅಮರಗೆ ಅಲ್ಲಿದ್ದ ಅಜ್ಜನ ಡೈರಿ ಸಿಗುತ್ತೆ. ಅವಳದ್ನ ಓಪನ್ ಮಾಡ್ತಾಳೆ. ಅದರಲ್ಲಿ ದೆವ್ವಗಳನ್ನ ಕರೆಯೋಕೆ ಯೂಸ್ ಮಾಡುವಂತ ಕೆಲವು ಮಂತ್ರಗಳಿದ್ದವು. ಅದನ್ನ ಕಂಡು ಇವಳಿಗೆ ಗೊತ್ತಾಗುತ್ತೆ ಈ ಊರಲ್ಲಿ ಯಾವುದೋ ದೆವ್ವ ಇದೆ. ಈ ಅಜ್ಜ ಹಾಗೆ ಊರಿನವರ ಮಧ್ಯೆ ಏನೋ ಒಂದು ಮಿಸ್ಟ್ರಿ ಇದೆ ಅಂತ. ನೀವೇ ಅದರ ನೆಕ್ಸ್ಟ್ ಡೇ ಈ ಅಮರ ಊರಿನ ಕಾಡಿನ ಒಳಗೆ ಜಾಗಿಂಗ್ ಮಾಡ್ತಿರ್ತಾಳೆ. ಆವಾಗ ಅವಳಿಗೆ ಅಲ್ಲಿದ್ದ ಒಂದು ಮರದ ಹತ್ತಿರ ಒಬ್ಬ ವಿಚಿತ್ರವಾದ ವ್ಯಕ್ತಿ ತೋರ್ತಾನೆ. ಅವನಿವಳಿಗೆ ಬೈತಾನೆ, ಇಷ್ಟೊತ್ತಲ್ಲಿ ಇಲ್ಲೆಲ್ಲ ಬರಬಾರ್ದು, ಈ ಕೂಡ್ಲೆ ಹೋಗುವಂತ. ಇವಳು ಕೂಡ ಏನು ಮಾತಾಡದೆ ಅಲ್ಲಿಂದ ಹೋಗ್ತಾಳೆ. ಆವಾಗ ಅವಳಿಗೆ ಕಾಡಿನ ಮಧ್ಯೆ ಸೇಮ್ ಟು ಸೇಮ್ ಮನೇಲಿದ್ದ ಅದೇ ಬಾವಿ ತರದ ಒಂದು ರಿಯಲ್ ಲೊಕೇಶನ್ ಅವಳಿ ತೋರಿ ಬರುತ್ತೆ. ಆ ಫೋಟೋದಲ್ಲಿ ಯಾವ ರೀತಿ ಇತ್ತೋ ಅದೇ ಬಾವಿ ಇವಾಗ ರಿಯಲ್ ಆಗಿ ಕೂಡ ಇದೆ. ಇವಳು ಚೆಕ್ ಮಾಡ್ಬೇಕಂತ ಸೀದಲ್ಲ ಹೋಗ್ತಾಳೆ. ಬಟ್ ಬಾವಿಯೊಳಗೆ ಕೀಟ ನೊಣಗಳು ಬಿಟ್ರೆ ಬೇರೆಂದು ಕೂಡ ಇದ್ದಿರೋದಿಲ್ಲ. ಇವಳಿಗೆ ಭಯ ಆಗುತ್ತೆ. ಅದೇ ಕೂಡಲೇ ಅಲ್ಲಿಂದ ಮನೆಗೆ ಬರ್ತಾಳೆ. ಅದಾದ ನಂತರ ಅಮರ್ ಹಾಗೆ ಕಾಸಿ ಆ ಊರಿನ ಸ್ಕೂಲ್ಗೆ ಹೋಗ್ತಾರೆ. ಅಲ್ಲವರ ಅಡ್ಮಿಷನ್ ಆಗಿತ್ತು. ಸ್ಕೂಲಲ್ಲಿ ಅಮರಗೆ ರಿಯಾನ್ ಹೆಸರಿನ ಒಬ್ಬ ಹುಡುಗನ ಪರಿಚಯ ಆಗುತ್ತೆ. ಸಂಜೆ ಸ್ಕೂಲಲ್ಲಿ ಆದ ನಂತರ ಆ ಹುಡುಗ ಇವಳನ್ನ ಪಿಕ್ ಮಾಡ್ಲಿಕ್ಕೆ ನೋಡ್ತಾನೆ. ಬಟ್ ಆವಾಗ ಅಮರನ ಅಮ್ಮ ಹಾಗೆ ಕಾಸಿ ಬಂದು ಅವಳನ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸೊ ಹುಡುಗಂಗೆ ಬೇಜಾರಾಗಿದಂತೂ ಸುಳ್ಳಲ್ಲ. ನಂತರ ರಾತ್ರಿ ಆಗುತ್ತೆ. ಇವಾಗ ಎಲ್ಲರೂ ಕೂಡ ಡಿನ್ನರ್ ಮಾಡ್ತಿರ್ತಾರೆ. ಇವತ್ತು ಕೂಡ ಆ ಅಜ್ಜ ತುಂಬಾ ವಿಚಿತ್ರವಾಗಿ ಮಾತಾಡ್ತಿರ್ತಾನೆ. ಅವನ ಮಾತೆಲ್ಲ ಕೇಳಿ ತಡ್ಕೊಳ್ಳಿಕ್ಕಾಗದೆ ಅಮರ ಅಲ್ಲಿಂದ ಎದ್ದೋಗ್ಲಿಕ್ಕೆ ಮುಂದಾಗ್ತಾಳೆ. ಅವಾಗ ಅಮ್ಮ ಬೈತಾರೆ, ಕೂತ್ಕೊಂಡು ಊಟ ಮಾಡುವಂತ. ಅದರಿಂದ ಅಮ್ಮ ಮಗಳ ಮಧ್ಯೆ ಜಗಳ ಆಗುತ್ತೆ. ಅದರಿಂದ ಬೇಜಾರದ ಅಮ್ಮ ಊಟ ಮಾಡದೆ ಅಲ್ಲಿಂದ ಎದ್ದೋಗ್ತಾರೆ. ಹಾಗೆ ಆ ಸೀನಲ್ಲಿ ಎಂಡ್ ಆಗುತ್ತೆ. ಆ ರಾತ್ರಿ ಅಮರ ಒಬ್ಬಳೆ ಕಾಡಲ್ಲಿ ಜಾಗಿಂಗ್ ಮಾಡ್ತಿರ್ತಾಳೆ. ಆವಾಗ ಅವಳಿಗೆ ತನ್ನ ಮುಂದೆ ಅವಳ ಅಪ್ಪನ ಆತ್ಮ ಹೋಗ್ತಿರುವ ಹಾಗೆ ಇಮ್ಯಾಜಿನ್ ಆಗುತ್ತೆ. ಹಾಗೆ ಇದ್ದಕ್ಕಿದ್ದಾಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಅದೇ ಹುಚ್ಚಿ ಬಂದು ಇವಳಿಗೆ ಡಿಕ್ಕಿ ಹೊಡಿತಾಳೆ. ಆವಾಗ ಹುಚ್ಚಿ ಕೈಲಿದ್ದ ಗೊಂಬೆ ಬೀಳುತ್ತೆ. ಇವಳದ್ನ ಹೆಕ್ಕಿ ಕೊಡ್ತಾಳೆ. ಆ ಹುಚ್ಚಿ ಆಕ್ಚುಲಿ ಆ ಗೊಂಬೆನ ರಿಯಲ್ ಮಗು ಅಂತ ಅನ್ಕೊಂಡಿದ್ಲು. ನಂತರ ಅವಳು ಆ ಮಗುನ ಎತ್ಕೊಂಡು ಅಳ್ತಾ ಅಲ್ಲಿಂದ ಓಡಿ ಹೋಗ್ತಾಳೆ. ಆ ರಾತ್ರಿ ಅಮರಗೆ ಅಜ್ಜನ ಡೈರಿಲಿದ್ದ ಆ ಮಂತ್ರದ ಬಗ್ಗೆ ಕ್ಯೂರಿಯಾಸಿಟಿ ಆಗುತ್ತೆ. ಆ ಮಂತ್ರವನ್ನ ಓದಿದ್ರೆ ದೆವ್ವ ಬರುತ್ತಾ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ಅವಳು ಮೊಬೈಲ್ ಮೂಲಕ ಅದರ ಫೋಟೋ ತಕೊಂಡು ಆ ರಿಚುವಲ್ ಮಾಡ್ಲಿಕ್ಕೆ ಏನೆಲ್ಲ ವಸ್ತು ಬೇಕು ಅದನ್ನ ತಕೊಂಡು ಸೀದಾ ಅದೇ ಬಾವಿ ಹತ್ತಿರ ಹೋಗ್ತಾಳೆ. ಹಾಗೆ ಆ ಮಂತ್ರವನ್ನ ಪಠಣೆ ಮಾಡ್ತಾಳೆ. ಅಲ್ಲಿ ಆ ದೆವ್ವ ಬರುತ್ತೆ ಕೂಡ. ಬಟ್ ಅವಳಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಅವಳು ಕಣ್ ಮುಚ್ಚಿದಾಗ ಆ ದೆವ್ವ ಬರ್ತಿತ್ತು, ಬಿಟ್ಟಾಗ ಅದಲ್ಲಿಂದ ಮಾಯವಾಗ್ತಿತ್ತು. ಸೊ ಇವಳಿಗೆ ಗೊತ್ತಾಗುತ್ತೆ ಇಲ್ಲಿ ದೆವ್ವ ಏನು ಕೂಡ ಇಲ್ಲ ಅಂತ.
ಅದೇ ಕೂಡಲೇ ಅಲ್ಲಿಂದ ಹೊರಟು ಸೀದಾ ಮನೆ ಬರ್ತಾಳೆ. ಅನಿವೆ ಅದರ ನೆಕ್ಸ್ಟ್ ಡೇ ಅಮರ ಹಾಗೆ ಕಾಸಿ ಸ್ಕೂಲ್ಗೆ ಹೋಗ್ತಾರೆ. ಇವಾಗ ಮನೇಲಿರೋದು ಅವರ ಅಮ್ಮ ಒಬ್ಬರೇ. ಸ್ಕೂಲಲ್ಲಿ ಅಮರ ಬೋರ್ ಆಗ್ತಿದೆ ಅಂತ ತನ್ನ ಬುಕ್ ಮೇಲಿದ್ದ ಒಂದು ಲೇಡಿ ಫೋಟೋಗೆ ಪೆನ್ನಿಂದ ಗೀಸ್ತಿರ್ತಾಳೆ. ಹಾಗೆ ಆ ಸೀನಲ್ಲಿಗೆ ಕಟ್ ಆಗಿ ಈ ಕಡೆ ಮನೇಲಿದ್ದ ಅಮ್ಮನ ತೋರಿಸ್ತಾರೆ. ಅವರೇನೋ ಕೆಲಸ ಮಾಡ್ತಿರ್ತಾರೆ. ಅವಾಗ ಅವರಿಗೇನೋ ಶಬ್ದ ಕೇಳುತ್ತೆ. ಇವರಿಗೇನೋ ಭ್ರಮೆ ಅಂತ ಸುಮ್ನಾಗ್ತಾರೆ. ಅವಾಗ ಇದ್ದಕ್ಕಿದ್ದಾಗೆ ಯಾವುದೊಂದು ಶಕ್ತಿ ಅವರನ್ನ ಗಾಳಿ ತೇಲಿಸಿ ಅವ್ರನ್ನ ಪೊಸೆಸ್ ಮಾಡಿ ಮೆಟ್ಟಿಲ ಕೆಳಗಿಂದ ಬಿಸಾಡಿ ಬಿಡುತ್ತೆ. ಹಾಗೆ ಸೀನಲ್ಲಿಗೆ ಎಂಡ್ ಆಗಿ ಈ ಕಡೆ ಸ್ಕೂಲ್ಗೆ ಹೋಗುತ್ತೆ. ಇಲ್ಲಿ ಅಮರ ತನ್ನ ಅಮ್ಮನ ದಾರಿನ ಕಾಯ್ತಿರ್ತಾಳೆ. ಬಟ್ ಅಮ್ಮ ಬರಲ್ಲ. ಅವಾಗ ಕ್ಲಾಸ್ಮೇಟ್ ರಿಯಾನ್ ಬಂದು ಅವಳನ್ನ ಮನೆ ಹತ್ತಿರ ಡ್ರಾಪ್ ಮಾಡ್ತಾನೆ. ಅಲ್ಲಿ ಅವಾಗ ಅದೇ ಹುಚ್ಚಿ ಬಂದು ಇವ್ರ ಮೇಲೆ ರೇಗಾಡ್ತಾಳೆ. ಈ ಊರಿನೊಳಗೆ ಬೇರೆಯವರ ಪ್ರವೇಶ ಎಲ್ಲ ಈ ಕೂಡ್ಲೆ ಹೋಗುವಂತ. ಅವನು ಕೂಡ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಇವಳು ಈ ಕಡೆ ಮನೆಗೆ ಬರ್ತಾಳೆ. ಮನೆಗೆ ಬಂದಾದ ನಂತರ ಅನ್ವರ್ ಮೂಲಕ ಅವಳಿಗೆ ಅಮ್ಮಗಾದ ಆಕ್ಸಿಡೆಂಟ್ ಬಗ್ಗೆ ಗೊತ್ತಾಗುತ್ತೆ. ಆ ವಿಷಯ ಕೇಳಿ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಆ ರಾತ್ರಿ ಅವಳು ಊಟ ತಗೊಂಡು ಅಮ್ಮನ ರೂಮ್ಗೆ ಹೋದಾಗ ಅಲ್ಲ ಅವಳಿದ್ದಿರೋದಿಲ್ಲ. ಆ ರೂಮ್ ತುಂಬಾ ಕತ್ಲಾಗಿತ್ತು. ಆವಾಗ ಅವಳ ಗಮನ ಅಲ್ಲೇ ಪಕ್ಕ ಇದ್ದ ಒಂದು ಚಾಪೆ ಕಡೆ ಹೋಗುತ್ತೆ. ಮೋಸ್ಟ್ಲಿ ಅಮ್ಮ ಅಲ್ಲಿರ್ಬೋದಂತ ಇವಳು ಹೋಗಿ ಚಾಪ ತೆಗಿತಾಳೆ. ನೋಡಿದ್ರೆ ಅದರೊಳಗೆ ಒಂದು ದೆವ್ವ ಇತ್ತು. ಅವಾಗ ಅಲ್ಲಿ ಕಾಸಿ ಬಂದು ಲೈಟ್ ನ ಆನ್ ಮಾಡ್ತಾಳೆ. ಆವಾಗ ಆ ಚಾಪೆ ಅಲ್ಲಿಂದ ಮಿಸ್ ಆಗಿತ್ತು. ಹಾಗೆ ಬೆಡ್ ಮೇಲೆ ಅಮ್ಮ ಮಲಗಿರ್ತಾರೆ. ಅಂದ್ರೆ ಇಲ್ಲಿ ಡೆಫಿನೆಟ್ ಆಗಿ ಗೊತ್ತಾಗಿರುತ್ತೆ ಯಾವಾಗಿಂದ ಅವಳು ಆ ಬಾವಿ ಹತ್ರ ಹೋಗಿ ಬಂದ್ಲು ಆವಾಗಿಂದ ಮನೇಲಿ ದೆವ್ವದ ಕಾಟ ಶುರುವಾಗಿದೆ ಅಂತ. ಹಾಗೆ ಅದಾದ ನಂತರ ಈ ಅಮರ ಮನೆಯ ಕ್ಲೀನಿಂಗ್ ಕೆಲಸವನ್ನೆಲ್ಲ ಮಾಡ್ತಿರ್ತಾಳೆ. ಆವಾಗ ಅವಳಿಗೆ ಯಾವುದೋ ನಾಯ್ಸ್ ಕೇಳಿ ಬರುತ್ತೆ. ಇವಳು ಅದ್ರ ಬಗ್ಗೆನೆ ಥಿಂಕ್ ಮಾಡ್ತಾ ನಿಂತಿರುವಾಗ ಅವಳ ಹಿಂದಿಂದ ಒಂದು ಯಾವುದೋ ಆಕೃತಿಯ ಕೂದಲು ಬರುತ್ತೆ. ಇವಳು ಎದ್ರಕೊಂಡು ಅದೇ ಕೂಡಲೇ ರೂಮ್ಗೆ ಹೋಗಿ ಬಾಗಿಲನ್ನ ಲಾಕ್ ಮಾಡ್ಕೋತಾಳೆ. ಹಾಗೆ ಇದ್ದಕ್ಕಿದ್ದಾಗೆ ಅಲ್ಲಿ ಯಾವುದೋ ಒಂದು ಆಕೃತಿ ಬಂದು ಆ ಬಾಗಿಲನ್ನ ಓಪನ್ ಮಾಡಿ ಅವಳನ್ನ ಒಳಗೆಳ್ಕೊಳ್ಳುತ್ತೆ. ಹಾಗೆ ಸೀನ್ ಕಟ್ ಆಗಿ ಮತ್ತೆ ತೋರಿಸಿದಾಗ ನಮಗೆ ಪ್ರಜ್ಞೆ ತಪ್ಪಿ ಬಿದ್ದಂತ ಅಮರ ಆವಾಗಷ್ಟೇ ಎಚ್ಚರವಾಗಿದ್ಲು. ಅವಳಿಗೆ ಏನಾಯ್ತು ಏನ್ ಕತೆ ಅಂತ ನಿಜವಾಗ್ಲೂ ಅವಳಿಗೆ ನೆನಪಿದ್ದಿರೋದಿಲ್ಲ. ಅದಾದ ನಂತರ ಕಾಸಿಯಾಗಿ ಅಮರ ಸ್ಕೂಲ್ಗೆ ಹೋಗ್ತಾರೆ. ಬಟ್ ಇವತ್ತವರು ಅಮ್ಮನ ಕಾರ್ ತಗೊಂಡೋಗಿದ್ರು. ಆ ಕಾರನ್ನ ಸ್ಕೂಲ್ನ ಹುಡುಗಿಯರೆಲ್ಲ ಕಂಡು ಇವಳೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಬಟ್ ಅಮರ ಮೊದಲೇ ಟೆನ್ಸ್ ಆಗಿದ್ದ ಕಾರಣ ಅವಳು ಅವರಿಗೆ ರೆಸ್ಪಾನ್ಸ್ ಮಾಡಲ್ಲ. ಅವ್ರು ಅನ್ಕೋತಾರೆ ಮೋಸ್ಟ್ಲಿ ಇವಳಿಗೆ ಜಂಬ ಜಾಸ್ತಿ ಇದೆ ಅಂತ. ಸೊ ಹೇಗಾದ್ರೂ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಬೇಕಂತ ಅವರೆಲ್ಲರೂ ಅಮರನ ಒಂದು ಬಾತ್ರೂಮ್ಗೆ ಕರ್ಕೊಂಡೋಗಿ ಅಲ್ಲ ಅವಳಿಗೆ ಟಾರ್ಚರ್ ಕೊಡ್ತಾರೆ. ಬಟ್ ಅಮರ ಏನು ಕೂಡ ರೆಸ್ಪಾನ್ಸ್ ಮಾಡದೆ ಸೀದಾ ಕ್ಲಾಸ್ಗೆ ಹೋಗ್ತಾಳೆ. ಬಟ್ ಕ್ಲಾಸ್ಗೆ ಲೇಟ್ ಆಗಿ ಬಂದ ಕಾರಣ ಟೀಚರ್ ಅವಳನ್ನ ಅಲ್ಲಿಂದ ಹೊರಗೆ ಕಳಿಸ್ತಾರೆ. ಅವಳು ಅದೇ ಒಂದು ದುಃಖದಲ್ಲಿ ಸೀದಾ ಹೊರ ಬಂದು ಶಾಲೆಯ ಆವರಣದಲ್ಲಿ ಕೂತಿರ್ತಾಳೆ. ಈ ಕಡೆ ಕ್ಲಾಸ್ ಒಳಗೆ ಅವಳಿಗೆ ಪರ್ಟಿಕ್ಯುಲರ್ ಆಗಿ ತೊಂದರೆ ಕೊಟ್ಟಂತ ಆ ಹುಡುಗಿ ಅವಳಿಗೆ ಏನಾಗುತ್ತೋ ಗೊತ್ತಿಲ್ಲ. ಅವಳು ತನ್ನ ಕೈಲಿದ್ದ ಪೆನ್ ತಗೊಂಡು ತನ್ನ ಕಣ್ಣಿಗೆನೆ ಚುಚ್ಚಿ ಬಿಡ್ತಾಳೆ. ರಕ್ತಸ್ರಾವರವಾಗಿ ಅವಳಲ್ಲೇ ಸತ್ತೋಗ್ಬಿಡ್ತಾಳೆ. ಅದನ್ನೆಲ್ಲ ಕಂಡು ಅಲ್ಲಿದ್ದ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಹಾಗೆ ಅದನ್ನ ಕಂಡು ತಡ್ಕೊಳ್ಳಿಕ್ಕಾಗದೆ ವಾಮಿಟ್ ಬಂದು ಈ ರಿಯಾನ್ ಸೀದಾ ಬಾತ್ರೂಮ್ಗೆ ಬರ್ತಾನೆ. ಅಲ್ಲವನಿಗೆ ಕನ್ನಡಿಯಲ್ಲಿ ಅವಂದೇ ಮತ್ತೊಂದು ದೆವ್ವದ ಆಕೃತಿ ತೋರಿ ಬಂದು ಅವನ ಮೇಲೆ ಒಂದೇ ಸಮನೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಆ ಸಮಯಕ್ಕೆ ಅಲ್ಲಿ ಬಂದ ಅಮರ ರಿಯಾನ್ಗೆ ಆದ ಪರಿಸ್ಥಿತಿ ರಕ್ತವನ್ನೆಲ್ಲ ಕಂಡು ಅವಳು ಎದುರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಓಡಿ ಹೋಗ್ತಿರುವಾಗ ಅವಳು ವಾಮಿಟ್ ಮಾಡ್ಕೋತಾಳೆ. ಅವಳು ವಾಮಿಟ್ ಮಾಡೋದನ್ನ ಸ್ಕೂಲ್ನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನೋಡ್ತಾರೆ. ಅದರಿಂದ ಅವಳಿಗೆ ಶೇಮ್ ಆಗಿ ಅದೇ ಕೂಡ್ಲೆ ಕ್ಲಾಸ್ನ ಕೂಡ ಅಟೆಂಡ್ ಮಾಡದೆ ತನ್ನ ಮನೆಗೆ ಹೋಗ್ತಾಳೆ. ಮನೆಗೆ ಬಂದಾದ ನಂತರ ಈ ಕಾಸಿ ಅದೇ ದೇವದಿಂದ ಪೊಸೆಸ್ ಆಗಿ ತನ್ನಂತಾನು ಸ್ಟ್ಯಾಬ್ ಮಾಡ್ಕೊಳ್ಳೋದಲ್ಲದೆ ಅಮರ ಕೂಡ ಸ್ಟ್ಯಾಬ್ ಮಾಡ್ತಾಳೆ. ಆವಾಗ ಅಮರ ವಾಮಿಟ್ ಮಾಡ್ತಾಳೆ. ಅದರಿಂದ ಅವಳ ನೋವು ಕಡಿಮೆ ಆಗುತ್ತೆ. ಇಲ್ಲಿ ನಮಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಊರಿನ ಜನರೆಲ್ಲ ಪ್ರೇಯರ್ ಮಾಡ್ತಿದ್ದು ಇದೇ ದೆವ್ವ ಆ ಬಾವಿಂದ ಹೊರಗೆ ಬರ್ದಿರ್ಲಿ ಅಂತ. ಬಟ್ ಅಮರ ಆ ದೆವ್ವನ ಬಾವಿಂದ ಹೊರಗೆ ತಂದಿದ್ಲು. ಸೊ ವಿಲೇಜ್ ಅವರು ಮತ್ತೆ ಪುನಃ ಆ ದೆವ್ವನ ಕಳಿಸ್ಲಿಕ್ಕೋಸ್ಕರ ಅವರ ಮನೆಗೆ ಬರ್ತಾರೆ. ಬಟ್ ಪೊಸೆಸ್ ಆದ ಅಮರ ಅವ್ರನ್ನೆಲ್ಲ ಒಳಗ್ ಬರ್ಲಿಕ್ಕೆ ಬಿಡುವುದಿಲ್ಲ. ಆ ದಿನ ರಾತ್ರಿ ಈ ಅಮರಗೆ ಕಾಡಿನ ಹತ್ತಿರ ಅದೇ ಹುಚ್ಚಿ ಸಿಗ್ತಾಳೆ. ಇದೆಲ್ಲದ್ರಿಂದ ಪಾರಾಗ್ಬೇಕಂದ್ರೆ ನಿನ್ನ ಮನೆಯವರು ಉಳಿಬೇಕಂದ್ರೆ ನೀನು ಆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೋಬೇಕು, ಆವಾಗೆಲ್ಲ ಕರೆಕ್ಟ್ ಆಗುತ್ತೆ ಅಂತ. ಇವಳು ಕೂಡ ಸರಿ ಅಂತ ಆ ಬಾವಿಯೊಳಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾಳೆ. ಬಟ್ ಧೈರ್ಯ ಸಾಲದೆ ಅಲ್ಲಿಂದ ವಾಪಸ್ ಬರ್ತಾಳೆ. ಆ ರಾತ್ರಿ ಈ ಕಾಸಿ ಮತ್ತೆ ಪುನಃ ಅದೇ ದೇವದಿಂದ ಪೊಸೆಸ್ ಆಗಿ ಅವಳು ವಿಂಡೋಯಿಂದ ಹಾರ್ತಾಳೆ. ಬಟ್ ಆ ಹೊತ್ತಿಗೆ ಅಮರ ಬಂದು ಅವಳನ್ನ ಕಾಪಾಡ್ತಾಳಾದ್ರೂ ಅವಳ ಕಾಲಿಗೆ ಬಲವಾಗಿ ಪೆಟ್ಟಾಗುತ್ತೆ. ನಂತರ ಅಮರಾಗೆ ಕಾಸಿ ಅಜ್ಜಂಗ್ ಹೇಳ್ತಾರೆ ಈ ಕೂಡ್ಲೆ ಅಮ್ಮನ ಎತ್ಕೊಂಡು ಹೊರಗೋಗಿ ಅಂತ. ಅವನು ಕೂಡ ಹೋಗ್ಲಿಕ್ಕೆ ಮುಂದಾಗ್ತಾನೆ. ಆವಾಗ ಲೈಟ್ ಎಲ್ಲ ಫ್ಲಿಕ್ಕರ್ ಆಗುತ್ತೆ. ನೋಡಿದ್ರೆ ಅಜ್ಜ ಪೊಸೆಸ್ ಆಗಿದ್ದ. ಹಾಗೆ ಅವನ ಬೆನ್ ಮೇಲೆ ಅಮ್ಮ ಅಲ್ಲ, ಅದೇ ದೆವ್ವ ಇತ್ತು. ಅದನ್ನ ಕಂಡು ಅವರಿಬ್ಬರು ಹೆದರಿ ಅಲ್ಲಿಂದ ಓಡಿ ಹೋಗ್ತಾರೆ. ಅದಾದ ಸ್ವಲ್ಪ ಹೊತ್ತಿನ ನಂತರ ಅಮರ ಕಾಸಿನಲ್ಲೇ ಕೂರಿಸಿ ಅಮ್ಮನ ಕರ್ಕೊಂಡ್ ಬರ್ತೇನಂತ ಒಳ ಬರ್ತಾಳೆ. ಅಲ್ಲವಳಿಗೆ ಬಾಗಿಲ ಹತ್ತಿರ ಅಮ್ಮ ತೋರ್ತಾರೆ. ಇವಳಿನ್ನೇನು ಅಮ್ಮ ಅಂತ ಅವಳ ಹತ್ತಿರ ಮಾತಾಡ್ಲಿಕ್ಕೆ ಹೋಗ್ಬೇಕು. ಆವಾಗ ಒಳಗಿಂದ ಅಮ್ಮನ ಧ್ವನಿ ಕೇಳುತ್ತೆ. ಇವಳಿಗೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿರೋದು ಅಮ್ಮನ ಅಥವಾ ರೂಮ್ ಒಳಗಿರೋದು ಅಮ್ಮನ ಅಂತ.
ಆಕ್ಚುಲಿ ಬಾಗಿಲ ಹತ್ರ ನಿಂತಿರೋದು ಅದೇ ದೆವ್ವವಾಗಿತ್ತು. ನಂತರ ಕಾಸಿಯಾಗಿ ಅಮರ ಸೀದಾ ಅಮ್ಮನ ರೂಮ್ಗೆ ಹೋಗ್ತಾರೆ. ಅಲ್ಲಿ ಅಮ್ಮ ಪೊಸೆಸ್ ಆಗಿದ್ರು. ಆಮೇಲೆ ಅವರು ಇದ್ದಕ್ಕಿದ್ದಾಗೆ ಸರಿ ಆಗ್ತಾರೆ ಕೂಡ. ಸೊ ಯಾವಾಗ ಅಮ್ಮ ಕರೆಕ್ಟ್ ಆಗಿದಾರಂತ ಆ ದೆವ್ವ ಗೊತ್ತಾಗುತ್ತೋ ಆವಾಗದು ಕಾಸಿಯಾಗಿ ಅಮ್ಮನ ಪೊಸೆಸ್ ಮಾಡಿ ಅದೇ ಬಾವಿ ಹತ್ರ ಕರ್ಕೊಂಡು ಹೋಗುತ್ತೆ. ಸೊ ಇವಾಗ ಅಮರ್ಗಿರೋದು ಒಂದೇ ದಾರಿ, ಆ ಹುಚ್ಚೇಳಿದಂತೆ ಬಾವಿಯೊಳಗೆ ಹಾರಿ ಸ್ಯಾಕ್ರಿಫೈಸ್ ಮಾಡಿ ಮನೆಯವ್ರನ್ನ ಕಾಪಾಡೋದಂತ. ಸೊ ಇವಳು ಅದೇ ಕೂಡಲೇ ಬಾವಿ ಹತ್ರ ಹೋಗ್ತಾಳೆ. ಅಲ್ಲಿ ಆ ದೆವ್ವ ಅವರಿಬ್ಬರನ್ನ ಬಾವಿಯೊಳಗೆ ಹಾಕ್ಲಿಕ್ಕೆ ರೆಡಿ ಆಗ್ತಿತ್ತು. ಇವಳು ಅವ್ರನ್ನ ಕಾಪಾಡಿ ಖುದ್ದು ತಾನೇ ಆ ಬಾವಿಯೊಳಗೆ ಹಾರಿ ಬಿಡ್ತಾಳೆ. ಅನಂತರಲ್ಲಿ ಊರಿನ ಎಲ್ಲಾ ಜನರು ಕೂಡ ಬಂದು ಬಾವಿಯೊಳಗೆ ಹಾರಿ ಅಮರನ ಕಾಪಾಡ್ತಾರೆ. ಅಲ್ಲಿ ಊರಿನವರ ಯುನೈಟಿ ಕೊಂಡು ಆ ದೆವ್ವ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗುತ್ತೆ. ಅದರ ನೆಕ್ಸ್ಟ್ ಡೇ ಅಮರ, ಕಾಸಿ, ಅಮ್ಮ, ಅನ್ವರ್ ಹಾಗೆ ಊರಿನ ಎಲ್ಲರೂ ಸೇರಿ ಆ ಬಾವಿನ ಕ್ಲೋಸ್ ಮಾಡ್ತಾರೆ. ಸೊ ಎಲ್ಲರಿಗೆ ಗೊತ್ತಾಗುತ್ತೆ ಆ ದೆವ್ವಕ್ಕೆ ಹೆದರದೆ ಅದನ್ನ ಫೇಸ್ ಮಾಡಿದ್ರೆ ಆ ದೆವ್ವ ನಮ್ಗೆ ಏನು ಕೂಡ ಮಾಡಲ್ಲ ಅಂತ. ಆವತ್ತಿಂದ ಆ ಊರಿನ ಎಲ್ಲರೂ ಕೂಡ ಆ ದೆವ್ವಕ್ಕೆ ಹೆದರುವುದನ್ನ ಸ್ಟಾಪ್ ಮಾಡ್ತಾರೆ. ಅನಂತರ ಅಮರ, ಕಾಸಿ, ಅಮ್ಮ ಈ ಮೂವರು ಈ ಊರಿನ ಸಾಹಸ ಬೇಡ ಅಂತ ಆ ಊರನ್ನ ಖಾಲಿ ಮಾಡಿ ಸಿಟಿಗೆ ಹೋಗ್ತಾರೆ. ಇವಾಗ ಆ ಮನೇಲಿ ಅನ್ವರ್ ಒಬ್ನಿದ್ದಾನೆ. ಆವಾಗ ಅವನಿಗೆ ಅದೇ ಬಾವಿಯ ಫೋಟೋದಲ್ಲಿ ಅದೇ ಆಕೃತಿ ತೋರುತ್ತೆ. ಹಾಗೆ ಇದ್ದಕ್ಕಿದ್ದಾಗೆ ಅಲ್ಲಿ ಅದೇ ಆಕೃತಿ ದೆವ್ವ ಬಂದು ಅವನ್ನ ಕೊಂದು ಬಿಡುತ್ತೆ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಅಂದ್ರೆ ಆ ಬಾವಿಯಲ್ಲಿರೋ ದೆವ್ವದ ಕಾಟ ಇನ್ನೂ ಕೂಡ ಎಂಡ್ ಆಗಿಲ್ಲ ಅಂತ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.